ಮುಡಾ ವಿಚಾರದಲ್ಲಿ ತನಿಖೆಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿ ಡಿವಿಷನಲ್ ಬೆಂಚ್ಗೆ ಹೋಗಿದೆ. ಸೊ ಇವತ್ತು ಹಿಯರಿಂಗ್ ಸ್ಟಾರ್ಟ್ ಆಗಿದೆ. ಆರಂಭಿಕ ಹಂತದಲ್ಲಿ ಇಡೀ ಪ್ರಕರಣದ A4 ಆಗಿರುವಂತಹ ದೇವರಾಜು ಪರ ವಕೀಲರು ಹಲವಾರು ವಿಚಾರಗಳನ್ನು ಕೋರ್ಟ್ ಮಾಡ್ತಾ ಇದ್ದಾರೆ. ದೇವರಾಜು ವಿರುದ್ಧ ತನಿಖೆಗೆ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಏಕಸದಸ್ಯ ಪೀಠದ ಆದೇಶದ ಮಧ್ಯೆ ಬರೋದಕ್ಕೆ ಸಾಧ್ಯ ಇಲ್ಲ, ನಮಗೆ ನೀವು ರಕ್ಷಣೆ ನೀಡಬೇಕು ಅಂತ ವಕೀಲರು ವಾದವನ್ನು ಮಾಡಿದ್ರಲ್ಲ, ಅದಕ್ಕೆ ಇವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರೋದು. ಸಿಬಿಐ ತನಿಖೆಗೆ ಕೋರಿರುವಂತಹ ಅರ್ಜಿ ಇನ್ನೂ ಇತ್ಯರ್ಥ ಆಗಿಲ್ಲ, ನೀವು ನಮಗೆ ರಕ್ಷಣೆ ಕೊಡೋದಕ್ಕೆ ಬಯಸದೇ ಇದ್ರೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ರಕ್ಷಣೆಯನ್ನ ಕೋರ್ತೇವೆ ಅಂತ ಕೂಡ ದುಷ್ಯಂತ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನಮಗಿಲ್ಲಿ ರಿಲೀಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತೀವಿ ಅಂತ. ಬಟ್ ಇದೇ ಸಂದರ್ಭದಲ್ಲಿ ಆಲ್ರೆಡಿ ಏಕಸದಸ್ಯ ಪೀಠದ ಆದೇಶ ಬಂದಿದೆ. ಸೊ ತನಿಖೆ ನಡೀತಾ ಇದೆ. ಬ್ಯೂರೋಕ್ರಸಿ ಲೆವೆಲ್ ಅಲ್ಲಿ ತನಿಖೆ ಆಗ್ಬೇಕಾದ್ರೆ ಅದಕ್ಕೆ ತನಿಖೆ ಇಲ್ಲ. ಓಕೆ, ರೈಟ್, ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಸಿಬಿಐ ತನಿಖೆ ಕೋರಿರುವಂತಹ ಅರ್ಜಿಯಲ್ಲಿ ನಮಗೆ ರಕ್ಷಣೆ ಬೇಕಿದೆ ಅನ್ನುವಂತಹ ವಕೀಲರ ವಾದ ಹೇಗ್ ಸಾಕ್ತು, ಇದಕ್ಕೆ ನ್ಯಾಯಮೂರ್ತಿಗಳು ಮಾಡಿದಂತಹ ಅಬ್ಸರ್ವೇಷನ್ ಕಾಮೆಂಟು ಏನಿತ್ತು ಅಂತ? ಮಮತಾ, ಏಕಸದಸ್ಯ ಪೀಠದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಪ್ರಕರಣದ ತನಿಖೆಯನ್ನ, ಮುಡಾ ಅಕ್ರಮದ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಬೇಕು ಅನ್ನೋ ಮಟ್ಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆಗೆ ಕೊಡಬಾರದು, ಮಧ್ಯಂತರ ರಕ್ಷಣೆಯನ್ನ ಕೊಡಬೇಕು, ಏಕಸದಸ್ಯ ಪೀಠದಲ್ಲಿರುವಂತಹ ಅರ್ಜಿಯನ್ನ ತಡೆ ಹಿಡಿಬೇಕು ಅನ್ನೋ ಮಟ್ಟಿಗೆ ದೇವರಾಜ್ ಪರ ವಕೀಲ ದುಷ್ಯಂತ್ ದವೆ ಅವರು ವಿಭಾಗೀಯ ಪೀಠದಲ್ಲಿ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ರು, ವಾದವನ್ನ ಮಂಡನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ಮುಖ್ಯ ನ್ಯಾಯಮೂರ್ತಿಗಳು ಏಕಸದಸ್ಯ ಪೀಠದ ಆದೇಶಕ್ಕೆ ನಾವು ತಡೆ ಕೊಡೋದಕ್ಕೆ ಅಥವಾ ಮಧ್ಯಂತರವಾಗಿ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಪಟ್ಟರು. ನಾವು ಈ ಪ್ರಕರಣದಲ್ಲಿ ನಾವು ಮಧ್ಯಂತರ ರಕ್ಷಣೆಯನ್ನ ಮಾತ್ರ ಕೇಳ್ತಿದ್ದೀವಿ. ಇನ್ ಕೇಸ್ ಮಧ್ಯಂತರ ರಕ್ಷಣೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಆದ್ರೆ ತಾವು ತಮ್ಮ ಆದೇಶದಲ್ಲಿ ಇದನ್ನ ಉಲ್ಲೇಖ ಮಾಡಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಿಗೆ ದುಷ್ಯಂತ್ ದವೆ ದೇವರಾಜ್ ಪರ ಹಿರಿಯ ವಕೀಲರು, ಹೈಕೋರ್ಟ್ನ ಹಿರಿಯ ವಕೀಲರು ಮುಖ್ಯ ನ್ಯಾಯಮೂರ್ತಿಗಳಿಗೆ ಆ ಒಂದು ವಿಭಾಗೀಯ ಪೀಠದಲ್ಲಿ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಹೀಗಾಗಿ 80ನೇ ವಯಸ್ಸಿನಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದೇವರಾಜು ಎದುರಿಸುವಂತಾಗಿದೆ. ಅವರಿಗೆ ಅವರ ತಂದೆಯಿಂದ ಬಂದಂತಹ ಜಮೀನು, ಕೆಸರೆ ಗ್ರಾಮದ 3.16 ಎಕರೆ ಜಮೀನೇನಿದೆ ಅದು ಅವರ ತಂದೆಯಿಂದ ಬಳುವಳಿಯಾಗಿ ಬಂದಿದೆ. ಹೀಗಾಗಿ ಅದನ್ನ ಡಿನೋಟಿಫಿಕೇಶನ್ ಮಾಡಿಸಿ ಮಾರಾಟವನ್ನ ಮಾಡಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ತಕರಾರು ಇರಲಿಲ್ಲ. ಆದ್ರೆ ಇದೀಗ ಆ ಪ್ರಕರಣವನ್ನ ಹಿಡಿದು ಎಳೆದಾಡ್ತಿದ್ದಾರೆ. ರಾಜಕೀಯದ ಉದ್ದೇಶದಿಂದ ಇದೀಗ 80ನೇ ವಯಸ್ಸಿನಲ್ಲಿ ಅವರು ವಿಚಾರಣೆಯನ್ನು ಎದುರಿಸುವಂತಾಗಿದೆ. ಹಲವಾರು ಬಾರಿ ವಿಚಾರಣೆಗೆ ಹೋಗ್ತಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಮಟ್ಟಿಗೆ ಹಿರಿಯ ವಕೀಲ ದುಷ್ಯಂತ್ ದವೆ ದೇವರಾಜ್ ಪರ ಇದೀಗ ವಿಭಾಗೀಯ ಪೀಠದಲ್ಲಿ ತಮ್ಮ ವಾದ ಮಂಡನೆಯನ್ನ ಮುಂದುವರಿಸುತ್ತಿರೋದು. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಕಾನೂನಿನ ರಕ್ಷಣೆ ಬೇಕು ಅಂತ ಬಯಸಿದ್ರು ವಕೀಲರು. ಅಂದ್ರೆ ತಮ್ಮ ಕಕ್ಷಿದಾರನ ಪಾತ್ರ ಇಲ್ಲ ಅನ್ನೋದನ್ನ ಕನ್ವಿನ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವರ ಪ್ರಯಾರಿಟಿ ಈ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಇನ್ಸ್ಟೆಂಟ್ ಆಗಿ ರಿಲೀಫ್ ಅನ್ನು ನನ್ನ ಕಕ್ಷಿದಾರನಿಗೆ ಕೊಡಬೇಕು ಅನ್ನೋ ವಾದ ಆಗಿತ್ತು. ಬಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ ನ್ಯಾಯಮೂರ್ತಿಗಳು. ಬಿಕಾಸ್ ಏಕಸದಸ್ಯ ಪೀಠ ತೀರ್ಪನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅವರು ಒಂದಷ್ಟು ಸಾಕ್ಷಿಗಳನ್ನ ಅಬ್ಸರ್ವ್ ಮಾಡಿರ್ತಾರೆ, ಒಂದಷ್ಟು ವಿಚಾರಗಳನ್ನ ಕ್ಲಿಯರ್ ಆಗಿ ನೋಡಿ, ಡಾಕ್ಯುಮೆಂಟ್ ಅನ್ನು ನೋಡಿ ಹೇಳಿರ್ತಾರೆ. ಸೊ ಈ ಟೈಮ್ ನಲ್ಲಿ ಅದಕ್ಕೆ ಇಂಟರ್ಫಿಯರೆನ್ಸ್ ಆಗೋದು ಸರಿಯಲ್ಲ ಅನ್ನೋದನ್ನ ಹೇಳಿದ್ದಾರೆ.